ನೋಡಿ ಒಳಗಡೆ ಏನೇನು ನಡೀತಾ ಇದೆ ಅಂತ ಮಾಧ್ಯಮದವ್ರು ನೀವೆಲ್ಲರೂ ಬಂದು ಕೂತ್ಕೊಂಡಿದ್ರಿ ಗ್ಯಾಲರಿನಲ್ಲಿ. ನೀವೇನು ವೀಕ್ಷಣೆ ಮಾಡ್ತಾ ಇದೀವಿ, ನಾವು ಅದನ್ನೇ ವೀಕ್ಷಣೆ ಮಾಡ್ತಾ ಇದೀವಿ. ಒಟ್ಟಾರೆಯಾಗಿ ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ SIT ರಚನೆ ಮಾಡಿದೆ. ಬಹಳ ಜನರ ಕೂಗಿತ್ತು, ಅದಕ್ಕೆ ರಚನೆ ಮಾಡಿದೆ. ಹೋಮ್ ಮಿನಿಸ್ಟ್ರು ಉತ್ತರನೂ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರದಲ್ಲಿನೇ ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ ಬರುತ್ತೆ. ಅದನ್ನ DK ಶಿವಕುಮಾರ್ ಸಾಹೇಬ್ರಿಗೆ ಕೇಳಿದ್ರೆ ಉತ್ತರ ಸಿಗುತ್ತೆ. ಮೋಸ್ಟ್ಲಿ ಜನಾರ್ದನ್ ರೆಡ್ಡಿ ಅವರು ಬಹಳಷ್ಟು ಅದ್ರ ಬಗ್ಗೆ ಈಗ ಅದೇನು ಅನಾಮಿಕ ಇದನ್ ಮಾಡ್ತಾ ಇದ್ದಾನಲ್ಲ, ಒಬ್ರು ಮುಸುಕದಾರಿ ಏನು ಅಗಸ್ತಾ ಇದ್ದಾನಲ್ಲ, ನಾವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಷೆ ಇದನ್ ಮಾಡ್ತಾರೆ. ಸೊ ಆ ರೀತಿ ಏನಾದ್ರೂ ಜನಾರ್ದನ್ ರೆಡ್ಡಿ ಅವರು ಕೂಡ ಆ ರೀತಿ ಏನಾದ್ರೂ ಸಂಶೋಧನೆ ಮಾಡ್ತಾ ಇರಬೇಕಂತ ಅನ್ಸುತ್ತೆ.